ಹಲೋ ಸ್ನೇಹಿತರೆ, ಇಂದು ನಿಮ್ಮ ವೆಚ್ಚಗಳನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ನೀವು ಕಲಿಯುವಿರಿ. ಇದರಿಂದಾಗಿ ನಿಮ್ಮ ವ್ಯವಹಾರವು ತನ್ನ ವೆಚ್ಚಗಳನ್ನು ಭರಿಸಲು ಸಾಕಷ್ಟು ಹಣವನ್ನು ಗಳಿಸುವ ಹಂತವನ್ನು ತ್ವರಿತವಾಗಿ ತಲುಪಬಹುದು ಮತ್ತು ಅಂತಿಮವಾಗಿ ಅದರ ಮೌಲ್ಯವನ್ನು ಹೆಚ್ಚಿಸುವ ಮೂಲಕ ಜಾಣತನದಿಂದ ಬೆಳೆಯಬಹುದು. ಸರಳತೆಗಾಗಿ ನಾವು ಒಂದು ಘಟಕ ಎಂದು ಕರೆಯುವ ಚಪಾತಿ, ಪೂರಿ, ಪರೋಟಾದ ಒಂದು ಪೊಟ್ಟಣವು ಒಂದು ₹100 ಮಾರಾಟದ ಬೆಲೆಯನ್ನು ಹೊಂದಿದೆ ಎಂದು ಭಾವಿಸಿ. ನೀವು ಚಪಾತಿ, ಪೂರಿ, ಪರೋಟಾದ ಒಂದು ಘಟಕವನ್ನು ಒಂದು ₹100ಕ್ಕೆ ಮಾರಾಟ ಮಾಡುವಾಗ ವಸ್ತುಗಳ ವೆಚ್ಚ ₹1 ಆಗಿದೆ. ಬಾಟಲಿಂಗ್ ಮತ್ತು ಪ್ಯಾಕಿಂಗ್ಗಾಗಿ ₹3 ಸೇರಿಸಿ ಮತ್ತು ಚಪಾತಿ, ಪೂರಿ, ಪರೋಟ ಪ್ಲಸ್ ಅನ್ನು ಸಾಗಿಸಲು ಮತ್ತು ವಿತರಿಸಲು ₹3 ಸೇರಿಸಿ ₹1 ಮಾರುಕಟ್ಟೆ ಮತ್ತು ಜಾಹೀರಾತಿಗೆ ಹೋಗುತ್ತದೆ. ಆದ್ದರಿಂದ ನೀವು ಮಾರಾಟ ಮಾಡುವ ಚಪಾತಿ, ಪೂರಿ, ಪರೋಟಾಗಳ ಸಂಖ್ಯೆಯೊಂದಿಗೆ ಬದಲಾಗುವ ನಿಮ್ಮ ಬದಲಾಗುವ ವೆಚ್ಚಗಳು ಪ್ರತಿ ಘಟಕಕ್ಕೆ ಸುಮಾರು 62 ಆಗಿರುತ್ತವೆ. ಈಗ ನೀವು ಚಪಾತಿ, ಪೂರಿ, ಪರೋಟಾಗಳ ಎಷ್ಟು ಘಟಕಗಳನ್ನು ಮಾರಾಟ ಮಾಡಿದರೂ ಸ್ಥಿರವಾದ ವೆಚ್ಚಗಳು ಒಂದೇ ಆಗಿರುತ್ತವೆ ಎಂಬುದನ್ನು ನೋಡೋಣ. ನೀವು ಚಪಾತಿ, ಪೂರಿ, ಪರೋಟಾಗಳ ಒಂದು ಘಟಕವನ್ನು ಒಂದು ₹100ಕ್ಕೆ ಮಾರಾಟ ಮಾಡುವಾಗ ಕಾರ್ಖಾನೆಯ ಜಾಗವನ್ನು ಬಾಡಿಗೆಗೆ ನೀಡಲು ₹1 ಮತ್ತು ವಿದ್ಯುತ್ ಮತ್ತು ನೀರಿನಂತಹ ಉಪಯುಕ್ತತೆಗಳಿಗೆ ₹1 ಮತ್ತು ನಿಮ್ಮ ಕಾರ್ಮಿಕರಿಗೆ ಪಾವತಿಸಲು ₹5 ವರೆಗೆ ಮೀಸಲಿಡಿ. ನೀವು ಬಾಹ್ಯ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತಿದ್ದರೆ, ನೀವು ಸಾಲವನ್ನು ತೆಗೆದುಕೊಂಡರೆ, ನೀವು ಪಾವತಿಸಬೇಕಾದ ಬಡ್ಡಿಗೆ ಹೆಚ್ಚುವರಿ ₹1 ಅನ್ನು ಸೇರಿಸಿ. ಇವೆಲ್ಲವೂ ಪ್ರತಿ ಘಟಕಕ್ಕೆ ನಿಗದಿತ ವೆಚ್ಚದ ಸುಮಾರು 8% ಸೇರಿಸುತ್ತವೆ. ನೀವು ಸ್ಥಿರ ಮತ್ತು ಬದಲಾಗುವ ವೆಚ್ಚಗಳೆರಡನ್ನೂ ಒಟ್ಟುಗೂಡಿಸಿದಾಗ ಚಪಾತಿ, ಪೂರಿ, ಪರೋಟಾಗಳ ಪ್ರತಿ ಘಟಕವನ್ನು ಒಂದು ₹100ಕ್ಕೆ ಮಾರಾಟ ಮಾಡಲು ನಿಮಗೆ ₹70 ವೆಚ್ಚವಾಗುತ್ತದೆ. ಅಂದರೆ ಚಪಾತಿ, ಪೂರಿ, ಪರೋಟಾಗಳ ಪ್ರತಿ ಘಟಕಕ್ಕೆ ನೀವು ₹30 ಲಾಭವನ್ನು ಗಳಿಸುತ್ತೀರಿ. ಆದಾಗ್ಯೂ ನೀವು ತೆರಿಗೆಗಳಲ್ಲಿ 9 ಪಾವತಿಸಬೇಕಾಗಬಹುದು. ಆದ್ದರಿಂದ ತೆರಿಗೆಗಳ ನಂತರ ನಿಮ್ಮ ಲಾಭವು ತಲಾ 21 ಚಪಾತಿ, ಪೂರಿ, ಪರೋಟಾ. ಇದು ನಿಮ್ಮ ನಿವ್ವಳ ಲಾಭದ ಅಂಚು %21 ಎಂದು ಹೇಳುವ ಸರಳ ಮಾರ್ಗವಾಗಿದೆ. ಈಗ ಯೋಜನಾ ಭಾಗಕ್ಕಾಗಿ ನಿಮಗೆ 2 ಆಯ್ಕೆಗಳಿವೆ. ಒಂದೋ ನಿಮ್ಮ ಲಾಭದ ಸ್ವಲ್ಪ ಭಾಗವನ್ನು ವ್ಯವಹಾರಕ್ಕೆ ಮರುಹೂಡಿಕೆ ಮಾಡಿ ಅಥವಾ ಹಣವನ್ನು ನಿಮಗಾಗಿ ಬಳಸಿ. ನಿಮ್ಮ ಲಾಭದ ಅರ್ಧದಷ್ಟು ಅಂದರೆ ₹10.50 ಸ್ಟಾಕ್ನಂತಹ ವಿಷಯಗಳಿಗೆ ವ್ಯವಹಾರಕ್ಕೆ ಮರಳಿ ಹಾಕುವುದು ಬುದ್ಧಿವಂತಿಕೆಯಾಗಿದೆ. ನಂತರ ನೀವು ಉಳಿದ ₹10.50 ನಿಮಗಾಗಿ ಅಥವಾ ಇತರ ಉದ್ದೇಶಗಳಿಗಾಗಿ ಬಳಸಬಹುದು. ತ್ವರಿತವಾಗಿ ಲಾಭವನ್ನು ಗಳಿಸಲು ನಿಮ್ಮ ನಿಗದಿತ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಚಪಾತಿ, ಪೂರಿ, ಪರೋಟಾ ತಯಾರಿಸಲು ಸ್ಥಳವನ್ನು ಬಾಡಿಗೆಗೆ ಪಡೆಯುವ ಬದಲು ನಿಮ್ಮ ಸ್ವಂತ ಶೆಡ್ ಅನ್ನು ಬಳಸಿ. ಆರಂಭದಲ್ಲಿ ಕೆಲಸಗಾರರ ವೆಚ್ಚವನ್ನು ಉಳಿಸಲು ಕುಟುಂಬದ ಸದಸ್ಯರು ನಿಮಗೆ ಸಹಾಯ ಮಾಡಲಿ. ಸಾಲ ಪಡೆಯುವ ಬದಲು ನಿಮ್ಮ ಸ್ವಂತ ಹಣವನ್ನು ಬಳಸಿ ಅಥವಾ ಸ್ನೇಹಿತರು, ಕುಟುಂಬ ಮತ್ತು ವ್ಯಾಪಾರ ಪಾಲುದಾರರ ಸಹಾಯವನ್ನು ಪಡೆಯಿರಿ. ಈ ರೀತಿಯಲ್ಲಿ ನೀವು ನಿಯಮಿತ ಬಡ್ಡಿಯನ್ನು ಪಾವತಿಸಬೇಕಾಗಿಲ್ಲ. ಅವರಿಗೆ ನಿಗದಿತ ಪಾವತಿಯ ಬದಲು ಲಾಭದ ಪಾಲನ್ನು ನೀಡಿ. ನೀವು ಈ ವೆಚ್ಚಗಳನ್ನು ಕಡಿಮೆ ಇಟ್ಟುಕೊಂಡರೆ ನೀವು ಲಾಭ ಗಳಿಸಲು ಪ್ರಾರಂಭಿಸಬಹುದು. ನಿಮ್ಮ ಗ್ರಾಹಕರು ನಿಮ್ಮ ಉತ್ಪನ್ನಗಳನ್ನು ಇಷ್ಟಪಡುವಾಗ ಮತ್ತು ನಿಮ್ಮ ವ್ಯವಹಾರವು ಬೆಳೆದಾಗ ಅದನ್ನು ನಡೆಸಲು ನಿಮಗೆ ಹೆಚ್ಚಿನ ಹಣ ಬೇಕಾಗುತ್ತದೆ. ನೀವು ಹೆಚ್ಚಿನ ವಸ್ತುಗಳನ್ನು ಖರೀದಿಸಬೇಕು, ಹೆಚ್ಚಿನ ಉತ್ಪನ್ನಗಳನ್ನು ತಯಾರಿಸಬೇಕು ಮತ್ತು ಸಿದ್ಧಪಡಿಸಿದ ಸರಕುಗಳಿಗೆ ಸಾಕಷ್ಟು ಹಣವನ್ನು ಹೊಂದಿರಬೇಕು ಮತ್ತು ಅಂಗಡಿಗಳಿಗೆ ಸಾಲವನ್ನು ಹೊಂದಿರಬೇಕು. ಇಲ್ಲಿ ಸಾಕಷ್ಟು ಕಾರ್ಯನಿರತ ಬಂಡವಾಳವನ್ನು ಹೊಂದಿರುವುದು ಮುಖ್ಯವಾಗಿದೆ. ಇದು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೀವು ಈ ಹಣವನ್ನು ಬ್ಯಾಂಕುಗಳು ಅಥವಾ ಸ್ಥಳೀಯ ಗುಂಪುಗಳಿಂದ ಪಡೆಯಬಹುದು, ಆದರೆ ನಿಮ್ಮ ಸ್ವಂತ ಗಳಿಕೆಯನ್ನು ಬಳಸುವುದು ಅಗ್ಗದ ಮಾರ್ಗವಾಗಿದೆ. ನಿಮ್ಮ ಅರ್ಧದಷ್ಟು ಲಾಭವನ್ನು ವ್ಯವಹಾರದಲ್ಲಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮರುಹೂಡಿಕೆ ಮಾಡುವ ಮೂಲಕ ನೀವು 2 ಕೆಲಸಗಳನ್ನು ಮಾಡುತ್ತೀರಿ. ನಿಮಗೆ ಕೆಲಸ ಮಾಡಲು ಹೆಚ್ಚು ಕಾರ್ಯನಿರತ ಬಂಡವಾಳವಿದೆ ಮತ್ತು ನೀವು ನಿಮ್ಮ ವ್ಯವಹಾರದ ಮೌಲ್ಯವನ್ನು ಹೆಚ್ಚಿಸುತ್ತೀರಿ. ನೀವು ಮರುಹೂಡಿಕೆ ಮಾಡಿದಾಗ ನೀವು ದೊಡ್ಡ ಆರ್ಡರ್ಗಳನ್ನು ನಿರ್ವಹಿಸಬಹುದು ಮತ್ತು ಹೆಚ್ಚಿನ ಸ್ಟಾಕ್ ಅನ್ನು ಇಟ್ಟುಕೊಳ್ಳಬಹುದು. ಇದು ಹೆಚ್ಚಿನ ವ್ಯಾಪಾರಕ್ಕೆ ಕಾರಣವಾಗುತ್ತದೆ ಮತ್ತು ಪರಿಣಾಮವಾಗಿ ನಿಮ್ಮ ವ್ಯವಹಾರದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಮುಂದೆ ನೋಡೋಣ. ನೀವು ಅಂಗಡಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದನ್ನು ಮುಂದುವರೆಸಿದರೆ, ಮೊದಲ ವರ್ಷದ ಕೊನೆಯಲ್ಲಿ ನಿಮ್ಮ ವ್ಯವಹಾರವು ₹18.5 ಲಕ್ಷ ₹23.5 ಲಕ್ಷವರೆಗೆ ಇರಬಹುದು. ನೀವು 2ನೇ ಮತ್ತು 3ನೇ ವರ್ಷದಲ್ಲಿ 2 ಪಾಳಿಯಲ್ಲಿ ಕೆಲಸ ಮಾಡಿದರೆ ನಿಮ್ಮ ವ್ಯವಹಾರದ ಮೌಲ್ಯವು ₹37.5 ಲಕ್ಷ ₹50 ಲಕ್ಷ ವರೆಗೆ ಆಗಬಹುದು. ನೀವು ನಿಮ್ಮ ವ್ಯವಹಾರಕ್ಕೆ ಎಷ್ಟು ಹೆಚ್ಚು ಹಣವನ್ನು ಹಿಂತಿರುಗಿಸುತ್ತೀರೋ ಅಷ್ಟು ಹೆಚ್ಚು ಸಾಲವನ್ನು ಪಡೆಯಬಹುದು, ಹೆಚ್ಚು ಮಾರಾಟ ಮಾಡಬಹುದು ಮತ್ತು ನಿಮ್ಮ ವ್ಯವಹಾರದ మౌల్యವು ಹೆಚ್ಚಾಗುತ್ತದೆ. ఆల్ ది బెస్ట్. చూసినందుకు ధన్యవాదాలు. దయచేసి లైక్ చేయండి, షేర్ చేయండి, వ్యాపార్ కోచ్ ఛానల్కు సబ్స్క్రైబ్ చేయండి.